ಅದೇ ರಿಟರ್ನ್ ಗಿಫ್ಟ್ ಎಲ್ಲ ಬೆಳ್ಳಿ ಐಟಮ್ಸ್ ನಾವು ಪರ್ಚೇಸ್ ಮಾಡಿರೋದು. ನಾನು ಕೊಟ್ಟಿರೋ ವಸ್ತು ಯೂಸ್ ಆಗಬೇಕು, ಸುಮ್ಮನೆ ಬಿಸಾಕೋದು ಅವತ್ತಿಗೆ ಏನೋ ಒಂದು ಕೊಟ್ಟರೆ ಆಯಿತು ಅನ್ನೋದು ನನಗೆ ಬರೋದೇ ಇಲ್ಲ. ಯೋಗ ಮಾಡ್ತಾ ಇಲ್ಲ. ತರಲೆ ಸುಬ್ಬ ಅರೌಂಡ್ 50-60 ಆಗುತ್ತೆ. ನಾನು ಬಜೆಟ್ ಇಟ್ಕೊಂಡಿರೋದೆ ಅಷ್ಟು. ಆಬ್ವಿಯಸ್ಲಿ ಗಂಡು ಸಿಕ್ಕಾಗ ಸಿಕ್ಕಿದ್ಯಾ? ಈ ಥರ ಹೇಳ್ಬಿಟ್ಟಲ್ಲ. ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಪೂಜೆ ಮಾಡ್ತೀಯಲ್ಲ ಅಂತ ಅನ್ನೋದು. ಆ್ಯಕ್ಚುಲಿ ಇವಳು ಟ್ವಿನ್ಸ್ ಗೈಸ್, ಯಾರಿಗೂ ರಿವೀಲ್ ಮಾಡಿರಲಿಲ್ಲ, ಇವತ್ತು ಹೇಳ್ತಾ ಇದ್ದೀವಿ. ಅಂದರೆ ನಮ್ಮಪ್ಪ ನನ್ನ ಓಡ್ಸಾಡ್ಕೊಂಡು ಹೊಡಿಯುತ್ತೆ. ತಪ್ಪಿಗೆ 40,000 ರೂಪಾಯಿ. ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಸೂಪರ್ ಆಗಿದ್ದೀವಿ. ಆ್ಯಂಡ್ ಇವತ್ತಿನ ವ್ಲಾಗ್ ಒಂದು ಡೈಲಿ ವ್ಲಾಗ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಡೈಲಿ ರೂಟೀನ್ ಎಲ್ಲ ಮುಗಿಸ್ಕೊಂಡು ಇವತ್ತು ನಾನು ಯೋಗ ಮಾಡ್ತಾಯಿಲ್ಲ, ಜಸ್ಟ್ ಸ್ವಲ್ಪ ವಾರ್ಮಪ್ ಮಾಡಿ ವರ್ಕೌಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬಿಕಾಸ್ ಏನಕ್ಕೆ ಯೋಗ ಮಾಡ್ತಾಯಿಲ್ಲ ಅಂದರೆ ಅದಕ್ಕೆ ನಾನು 2 ಅವರ್ಸ್ ಮಾಡ್ತೀನಿ ಯೋಗ. ನನಗೆ ಟೈಮ್ ಇಲ್ಲ, ಇವತ್ತು ತುಂಬ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಜಸ್ಟ್ ವಾರ್ಮಪ್ ಮಾಡಿ ಬಿಡ್ತಿದ್ದೀನಿ. ಆ್ಯಂಡ್ ಬನ್ನಿ ಹೋಗುವ. ಸೈಕ್ಲಿಂಗ್ ಮಾಡಿ ಸ್ವಲ್ಪ ಎಕ್ಸಸೈಸ್ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಕಮ್ ಲೆಟ್ಸ್ ಗೋ ಗೈಸ್. ನನಗೆ ಹೆಂಗೆ ಎನರ್ಜಿ ಬರುತ್ತೆ ಗೊತ್ತಾ? ಲೈಕ್ ತಡ್ಕೊಳ್ಳಲಿ, ಈ ಸಾಂಗಿಂದ ಎನರ್ಜಿ. ನನ್ನ ಸಾಂಗ್ ಎನರ್ಜಿ ಅದು ವೆಂಕಟೇಶ ಸುಪ್ರಭಾತ. ಸೊ ಇದು ಹಾಕ್ಕೊಂಡ್ರೆ ಒಂಥರ ಮೈಯೆಲ್ಲ ಎನರ್ಜಿ ಆಗುತ್ತೆ. ಸೊ ಎಸ್, ನನ್ನ ಫಸ್ಟ್ ಸಾಂಗ್ ಇದು. ಆ್ಯಂಡ್ ಆದಮೇಲೆ ಬೇರೆ ಸಾಂಗ್ ಹೋಗುತ್ತೆ. ಬಟ್ ಫಸ್ಟ್ ಸಾಂಗ್ ಇದನ್ನು ಕೇಳ್ಕೊತೀನಿ. ನಾನು ಇದನ್ನ 10 ನಿಮಿಷ ಮಾಡ್ತೀನಿ. ನಾನು ಇವತ್ತು ಥ್ರೆಡ್ಮಿಲ್ ಮಾಡ್ತಾಯಿಲ್ಲ, ಇವಾಗ 10-15 ನಿಮಿಷ ಮಾಡ್ತೀನಿ. ಸುಸ್ತಾಗಬೇಕು ನನಗೆ. ಓಕೆ, ನನ್ನ ಕೈಲಿ ಆಗ್ತಾಯಿಲ್ಲ ಅನ್ಬೇಕಂದ್ರೆ ನಾನು ಬಿಡ್ತೀನಿ, ಅದರ್ವೈಸ್ ಅಲ್ಲಿ ತನಕ ಹೋಗ್ತಾ ಇದ್ದೀನಿ. ಬನ್ನಿ. ಸೇಟ್ ಚಂಪು, ಮಾಡಕ್ ಬಿಡ್ಬೇಕಲ್ವಾ? ಅದು ಮಾಡ್ತಾ ಇಲ್ವಾ? ಹೋಗೋ ಕಡೆ ಹೋಗು. ಓಹೋ, ಅಲ್ಲೇರು. ಅಲ್ಲೇ ಸಿಟ್. ನಂಗೆ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಇವನೇ ಇದ್ದಾನೆ ಚಂಪು. ಆದರೆ ಹೇಳಿದ ಮಾತು ಕೇಳಲ್ಲ ಅವನು. ತರಲೆ ಸುಬ್ಬ. ಅವನಿಗೆ ತಿಂಡಿ ಹಾಕಿಲ್ಲ, ಊಟ ಹಾಕಿಲ್ಲ ಇವಾಗ, ಅದಕ್ಕೆ ಹಿಂಗೆ ಆಡ್ತಿದ್ದಾನೆ. ಊಟ ಕೊಡು, ಕರ್ಕೊಂಡೋಗು ಹೊರಗಡೆ ಅಂತ. ನಡ್ಕ ಒಂದು ಸ್ವಲ್ಪ ಹೊತ್ತು, ವರ್ಕೌಟ್ ಮುಗಿಲಿ. ಓಕೆನಾ? ನಾನು ಸುಸ್ತಾಯಿತು ಗೈಸ್. ಸೊ 15 ನಿಮಿಷ ಮಾಡಿದ್ದೀನಿ, ಒಂದು 20 ನಿಮಿಷ ಮಾಡ್ಬೋಯಿತ್ತು. ಬಟ್ ಬೇರೆ ಎಕ್ಸಸೈಸ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಲ್ಲಿಗೆ ಸುಸ್ತಾದರೆ ಇನ್ನೊಂದು ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಮ್ಮ ಮನೇಲಿ ಏನು ಗೊತ್ತಾ, ಇಡೀ ಮನೆ ಅವರಿಗೆ ಹುಷಾರಿಲ್ಲ. ಸೊ ಅಜ್ಜಂಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅವರಿಂದ ಫುಲ್ ಸ್ಪ್ರೆಡ್ ಆಗಿ ವೈರಲ್ ಫೀವರ್ ಥರ ಬಂದುಬಿಟ್ಟಿದೆ ಎಲ್ರಿಗೂ. ಇನ್ನೂ ನನಗೆ ಬಂದಿಲ್ಲ. ಸೊ ಹಬ್ಬ ಬೇರೆ ಬರ್ತಾಯಿದೆ, ಏನಾದರೂ ಅಪ್ಪಿತಪ್ಪು ನನಗೇನಾದ್ರು ಬಂದರೆ ಮುಗೀತು ಕತೆ. ನಾನು ಫ್ಲ್ಯಾಟ್. ಇನ್ನೇನು 4 ಡೇಸ್ ಇದೆ. ಇವತ್ತು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, 4 ಡೇಸ್ ಇದೆ. 4 ಡೇಸ್ ಇಲ್ಲ ನಾನು ಸ್ವಲ್ಪ ಎಲ್ಲ ಲಿಸ್ಟ್ ಬರ್ಕೊಂಡಿದ್ದೀನಿ, ಎಲ್ಲ ಕಂಪ್ಲೀಟ್ ಮಾಡಬೇಕು ಇವತ್ತು. ಅದೇ ಕಾರಣಕ್ಕೆ ನಾನು ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ತಾ ಇರೋದು. ನಮ್ಮೂರಲ್ಲಿ ಅಷ್ಟು ಪಟ್ಟಂತ ಸಿಗಲ್ಲ, ವೆರೈಟಿ ಸಿಗಲ್ಲ ಗೈಸ್. ಹೋದ ಸರಿ ಎಲ್ಲ ಬ್ಯಾಂಗ್ಳೂರಿಗೆ ಹೋದಾಗ ಎಲ್ಲ ತೊಗೊಬಂದಿದೆ, ನನಗೆ ಈ ಸರಿ ಮರ್ತೇ ಹೋಗಿದೆ. ಆ್ಯಂಡ್ ಇತ್ತೀಚೆಗೆ ನಾನು ಬೆಂಗಳೂರಿಗೆ ಹೋಗಿಲ್ಲ. ಸೊ ಇಲ್ಲೇ ನಾನು ಶಾಪಿಂಗ್ ಮಾಡಬೇಕು. ಆ್ಯಂಡ್ ಸೀರೆ ಶಾಪಿಂಗ್ ಹಾಸನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಾಳೆ ಡಿಸೈಡ್ ಮಾಡಿ ಹೇಳಬೇಕು, ಬಿಕಾಸ್ ಅಮ್ಮಂಗೆ ಕೆಲಸ ಇರೋದ್ರಿಂದ. ಅಮ್ಮ ಬರ್ತೀನಿ ಅಂದರೆ ಅಲ್ಲಿಗೆ ಹೋಗೋದು, ಇಲ್ಲ ಅಂತ ಅಂದರೆ ನಾವು ಚಿಕ್ಕಮಂಗ್ಳೂರಲ್ಲೇ ಮಾಡ್ತೀವಿ. ಅಷ್ಟೇ ಗೈಸ್ ಅಪ್ಡೇಟು. ಇವಾಗ ಒಂದು ವರ್ಕೌಟ್ ಎಲ್ಲ ಆಗಿ ಒಂದು ಅರ್ಧ ಗಂಟೆ 40 ಮಿನಿಟ್ಸ್ ಬಿಟ್ಟು ನಾನು ತಿಂಡಿ ತಿಂತಾಯಿದ್ದೀನಿ. ಸೊ ನಾನು ಡಯಟ್ ಎಲ್ಲ ಮಾಡಲ್ಲ, ಅದಕ್ಕೆ ನಾನು ಈ ಥರ ದಪ್ಪ ಆಗಿರೋದು. ಆ್ಯಕ್ಚುಲಿ ಫುಡ್ ಡಯಟು ಮಾಡೋದಿದ್ರೆ ನಾನು ಸಣ್ಣ ಆಗ್ಬೋದಿತ್ತೇನೋ. ನಾನು ಫುಡ್ ಡಯಟ್ ಏನೂ ಮಾಡ್ತಾಯಿಲ್ಲ, ಮುಂದಿನ ದಿನಗಳಲ್ಲಿ ಮಾಡಬಹುದು. ಸೊ ಇವತ್ತು ನಾನು ನಮ್ಮ ಮನೆಯಲ್ಲಿ ಚಪಾತಿ, ಸೊ ಬೀಟ್ರೋಟ್ ಪಲ್ಯ ಮತ್ತು ಚಟ್ನಿ ಮಾಡಿದ್ದಾರೆ. ಇತ್ತೀಚೆಗೆ ನಾನು ಎಷ್ಟು ಫುಡ್ಡಿ ಆಗಿದ್ದೀನಿ ಅಂದರೆ ರೈಸ್ ಬಿಟ್ಟು ಇರೋಕ್ಕೆ ಆಗ್ತಾಯಿಲ್ಲ. 3 ಹೊತ್ತು ರೈಸ್ ತಿಂತಾಯಿದ್ದೀನಿ. ಕಟ್ ಡೌನ್ ಮಾಡಬೇಕು ಅಂತ ಅಂದ್ಕೊಂಡ್ರೂ ತಿಂತಾಯಿದ್ದೀನಿ. ಸೊ ನೋಡೋಣ ಅದು ಯಾವಾಗ ಕಟ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಸ್ವೀಟ್ ಸ್ವಲ್ಪ ಕಡಿಮೆ ಮಾಡಿದ್ದೀನಿ, ಸ್ಟಾರ್ಟಿಂಗಿಂತ ಬೆಟರ್ ಅಂತ ಅನಿಸ್ಬೋದು. ಯೂಶ್ವಲಿ ನೀವು ನೋಡಿರ್ಬೋದು ನನ್ನ ವ್ಲಾಗ್ಸಲ್ಲೆಲ್ಲ, ಇತ್ತೀಚೆಗೆ ನಾನು ಕೇಕ್ ತಿನ್ನೋದೇ ಕಡಿಮೆ ಆಗಿದೆ.
ಬರೀ ಕೇಕ್ ಅಂತ ಅಲ್ಲ, ಸ್ವೀಟು ತಿನ್ನೋದು ಕಡಿಮೆ ಆಗಿದೆ. ಆ್ಯಂಡ್ ಇವಾಗ ಬಿಟ್ಟಾಕಿ ತಿಂಡಿ ತಿನ್ನೋಣ. ಮೂರು ಒಂದು ಚಪಾತಿಲಿ 3 ಲೇಯರ್ ಗೈಸ್, 3 ಲೇಯರ್ ಬಂದಿದೆ. ನನಗೆ ಅತ್ತೆಮ್ಮ ಬಂದರೆ ಥರ ತಿಂಡಿ ಸ್ವೀಟು ಎಲ್ಲ ಮಾಡಿಕೊಡ್ತಾರೆ. ಅದು ರೊಟ್ಟಿ ಅಂತೂ ಫೇಮಸ್ ನಮ್ಮ ಅತ್ತೆಮ್ಮ ಮಾಡೋದ್ರಲ್ಲಿ. ಇವತ್ತು ಚಪಾತಿ ಮಾಡಿಕೊಟ್ಟಿದ್ದಾರೆ, ನಂಗೆ ಸಾಕು 2. ಪಲ್ಯ ಸಕ್ಕತ್ತಾಗಿದೆ, ಚಟ್ನಿಗಿಂತ ಪಲ್ಯ ಸಕ್ಕತ್ತಾಗಿದೆ, ಸಾಕು ಗೈಸ್. ಕ್ವಿಕ್ಕಾಗಿ ರೆಡಿ ಆಗಿದ್ದೀನಿ ಬಿಕಾಸ್ ನನ್ನ ವೋಟರ್ ಐ ಡಿ ಸ್ವಲ್ಪ ಸಮಸ್ಯೆ ಇತ್ತು, ಅದಕ್ಕೆ ಒಂದು ಸೈನ್ ಬೇಕಿತ್ತಂತೆ, ಅದಕ್ಕೆ ಹಾಗೆ ಹೊರಟಿದ್ದೀನಿ. ಸೊ ಹೊರಗಡೆ ಕೆಲಸ ಇತ್ತು, ಸ್ನಾನ ಮಾಡಿಲ್ಲ, ಹಾಗೆ ರೆಡಿಯಾಗಿ ಹೊರಟೆ. ನಾನು ಇವಾಗ ಚೇತು ಬರಬೇಕು, ಅವಳಿಗೆ ವೆಯ್ಟಿಂಗ್. ಏನೋ ಮಾಡ್ತಾವಳೆ ಒಂದು. ಏನು ಮಾಡ್ತಿದ್ಯಾ? ಸ್ಮೆಲ್ ಬರ್ತಾ ಇದೆ. ಏಕೆ? ಏನೋ ಇಟ್ಟಿದ್ದೆ. ಎಷ್ಟೊತ್ತಿಗೆ ಬರೋದು? ಲೇಟಾಗಿ ಬಂದುಬಿಟ್ಟಿದ್ಯಾ ಗೈಸ್. ನೋಡಿ, ಫುಲ್ ಮೇಕಪ್ ಮಾಡ್ಕೊಂಡು ಬಂದಿದ್ದಾಳೆ, ಅದಕ್ಕೆ ಲೇಟ್ ಆಗ್ತಿರೋದು ಇತ್ತೀಚೆಗೆ. ನೀನು ಮಾತ್ರ ಮೇಕಪ್ ಮಾಡ್ಕೋಬೇಕು, ಅದು ಯಾವ್ದು ರೂಲ್ಸ್ ಅದು? ಯಾವುದೂ ಅಲ್ಲ ಬಿಡು, ನಡಿ, ಟೈಮ್ ಆಯಿತು. ನಾನೆಲ್ಲ ಇಟ್ಕೊಂಡಿದ್ದೀನಿ ಏನೇನು ಬೇಕು ಅಂತ. ಹಾಗೆ ಇವತ್ತು ಸ್ವಲ್ಪ ವರಮಹಾಲಕ್ಷ್ಮಿ ಶಾಪಿಂಗ್ ಕೂಡ ಮಾಡೋಣ. ಅಂದರೆ ಪೂಜೆಗೆ ಏನಾದರೂ ಐಟಮ್ಸ್ ಬೇಕಲ್ಲ, ಆ ಐಟಮ್ಸು. ಆಮೇಲೆ ಸೀರೆ ಹಾಸನಕ್ಕೆ ಹೋಗೋಣ ಅಂತ ಅಂದರು ಅಮ್ಮ. ಅದು ಸೀರೆ ಬಿಟ್ಟು ಬೇರೆ ಎಲ್ಲ ತೊಗೋಬೇಕು. ಆಮೇಲೆ ರಿಟರ್ನ್ ಗಿಫ್ಟು ಸ್ವಲ್ಪ ಲಿಸ್ಟ್ ಮಾಡಬೇಕು, ನೋಡಬೇಕು ಏನೇನು ಮಾಡೋದು ಅಂತ. ಗೈಸ್ ಪ್ರತಿ ಸರಿನೂ ಹೆಂಗಾಗ್ತಿತ್ತು ಅಂದರೆ, ನಮ್ಮ ಏರಿಯಾ ಕೌನ್ಸಿಲರ್ ಬಂದು ಲಿಸ್ಟ್ ಕೊಡ್ತಾಯಿದ್ರು, ಅದನ್ನು ನೋಡಿಕೊಂಡು ನಾವು ಹೊರಟಾಗ್ತಿದ್ವಿ. ಬಟ್ ನನ್ನ ಹತ್ರ ವೋಟರ್ ಕಾರ್ಡ್ ಇರಲಿಲ್ಲ. ಸೊ ಈ ವರ್ಷ ವೋಟರ್ ಕಾರ್ಡ್ ಮಾಡಿಸೋಣ ಅಂತ ಹೇಳಿ ನಮ್ಮ ಅಪ್ಪಂಗೆ ಹೇಳಿದೆ, ಅವರೇ ಎಲ್ಲ ನೋಡಿಕೊಂಡ್ರು. ಇವಾಗ ಹೋಗಿ ಸೈನ್ ಮಾಡ್ಕೊಂಡು ಬಂದೆ ಅಷ್ಟೇ. ಇವಾಗ ನೆಕ್ಸ್ಟು ಸ್ಕ್ರೀನ್ ಲಾಸ್ಟಿಗೆ, ಯಾಕಂದರೆ ನಮ್ಮನೆ ಹತ್ರನೇ ಇರೋದು ಅದು. ಒಂದಿದೆ ಇವೆಂಟಿಂದು ಫ್ಲವರ್ ಡೆಕೋರೇಷನಿಂದು ಮತ್ತು ರಿಟರ್ನ್ ಗಿಫ್ಟ್ ಅಷ್ಟೇ ಗೈಸ್. ಎಷ್ಟು ಕನ್ಫ್ಯೂಷನ್ ಆಗ್ತಿದೆ ಗೊತ್ತಾ, ರಿಟರ್ನ್ ಗಿಫ್ಟ್ ಏನೇನು ಕೊಡಲಿ ಅಂತ. ಇಲ್ಲಿ ಬೇರೆ ಆಪ್ಷನ್ ಅಷ್ಟಿಲ್ಲ, ಇರೋದಲ್ಲಿ ಏನಿದೆ ಅದನ್ನ ನೋಡ್ಕೋಬೇಕು. ನಾನು ಬೆಳ್ಳಿದು ಕೊಡೋದಾ ಅಥವಾ ಲೈಕ್ ನಾನೊಂದು ಹಿತ್ತಾಳೆದು ನೋಡಿದ್ದೀನಿ, ದೀಪ ಅಥವಾ ಕಾಫಿ ತೋಟ ಅಂತೀನಿ, ಕಾಫಿ ಲೋಟ ಕೊಟ್ಬಿಡಿ. ತೋಟನೇ ಕೊಟ್ಬಿಡಿ. ಕಾಫಿ ತೋಟ ಕೊಡಲ್ಲ, ಕೊಡೋಕ್ಕಾಗಲ್ಲ. ಕಾಫಿ ಲೋಟ ಬರುತ್ತೆ ಗೊತ್ತಾ, ಎಸ್ಥೆಟಿಕ್ ಆಗಿ ಲೈಕ್ ಹಿಂಗೆ ಆ ಥರದಕ್ಕೂ ನೋಡೋಣ ಅಂತಿದ್ದೀನಿ. ಲಕ್ಷ್ಮಿ ಇಲ್ವಾ? ಲಕ್ಷ್ಮಿ ಫ್ರೇಮ್ಸ್ ಫ್ರೇಮ್ ವಿಗ್ರಹ ಇಲ್ವಾ? ಅಯ್ಯಯ್ಯೋ, ಬೆಳ್ಳಿ ಅಂಗಡಿ ಒಂದ್ಸರಿ ಹೋಗಿ ಕೇಳ್ಕೊಂಬರೋಣ. ನನಗೇನು ಕರೆಕ್ಟಾಗಿರೋದು ಸಿಗ್ತಾನೆ ಇಲ್ಲ. ಅಯ್ಯೋ, ಏನೇನೋ ಕೊಡೋಕ್ಕೂ ನನಗಿಷ್ಟ ಇಲ್ಲ. ನಾನು ಕೊಟ್ಟಿರೋ ವಸ್ತು ಯೂಸ್ ಆಗಬೇಕು, ನಂಗೆ ಅದಿಷ್ಟ. ಸುಮ್ಮನೆ ಬಿಸಾಕೋದು, ಅವತ್ತಿಗೆ ಏನೋ ಒಂದು ಕೊಟ್ಟರೆ ಆಯಿತು ಅನ್ನೋದು ನನಗೆ ಬರೋದೇ ಇಲ್ಲ. ಏನಾದರೂ ಒಂದು ಚಿಕ್ಕದಾಗಿ ಕೊಡಲಿ, ಸ್ವಲ್ಪ ಯೂಸ್ ಆಗಬೇಕು ಅನ್ನೋದು ನನ್ನ ಥಾಟು. ನೋಡುವ. ಸೊ ಇವಾಗ ಮೇಯ್ನಾಗಿ ಏನೇನು ಬೇಕೋ ಅದನ್ನ ತೊಗೊಂಡಿದ್ದೀವಿ. ರಿಟರ್ನ್ ಗಿಫ್ಟಿಗೆ ಇನ್ನೊಂದು ಆ್ಯಡ್ ಮಾಡಬೇಕು, ಬೆಳ್ಳಿದ ಅಥವಾ ಬೇರೆದೇನಾದರೂ. ಸೊ ಆಲ್ಟರ್ನೇಟಾಗಿ ಒಂದನ್ನು ನೋಡಿಕೊಂಡು ಕನ್ಫರ್ಮ್ ಮಾಡಬೇಕು. ಸೊ ಇವಾಗ ಸದ್ಯಕ್ಕೆ ಅರಿಶಿನ ಕುಂಕುಮ ಬಳೆ ಅದೆಲ್ಲ ತೊಗೊಂಡಿದ್ದೀವಿ, ಅದು ಸಾರ್ಟ್ ಆಗಿದೆ. ಲಕ್ಷ್ಮೀ ಪೂಜೆ ಹಂಗೆಲ್ಲ ಮಾಡೋಕ್ಕಾಗಲ್ಲ, ಲಕ್ಷ್ಮಿ ಕೊಡ್ತಾ ಇರುತ್ತೆ, ನಾವು ಅದನ್ನ ಖರ್ಚು ಮಾಡಬೇಕು, ಆವಾಗಲೇ ದೇವರು ತಥಾಸ್ತು ಅನ್ನೋದು. ನಮ್ಮಮ್ಮ ಬಂದರೆ ಖುಷಿ, ನಿಂಗೆ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಪೂಜೆ ಮಾಡ್ತೀಯಲ್ಲ ಅಂತ ಅನ್ನೋದು. ನಮ್ಮ ಚೇತನ್ ಅವ್ರು ನೋಡ್ಕೊತಾ ಇದ್ದಾರೆ. ಏನು ನೋಡ್ಕೊತಾ ಇದ್ದೀನಿ? ಎಷ್ಟು ಕೊಡ್ತಾಳೆ ದುಡ್ಡು? ಏನಾದ್ರು ಜಾಸ್ತಿ ಆಗಿಬಿಟ್ರೆ ಕೊಡ್ಸೋದು ಬೇಡ ಅಂತ. ಇಲ್ಲ ಆ ಥರ ಎಲ್ಲ ಮಾಡಲ್ಲ. ಲಕ್ಷ್ಮೀ ಪೂಜೆಗೆ ಆ ಥರ ಎಲ್ಲ ಮಾಡಲ್ಲ. ಅದೇ ನನ್ನ ಶಾಪಿಂಗಿಗೆ ಬರಲಿ, ಖಂಡಿತ ಎಳ್ಕೊಂಡು ಹೋಗ್ತಿದ್ಲು. ಇಷ್ಟೊತ್ತು ನೋಡೋಕ್ಕೂ ಬಿಡ್ತಿರ್ಲಿಲ್ಲ ಅವಳು, ಇಷ್ಟು ಸಾವಕಾಶವಾಗಿ. ತುಂಬ ವೆರೈಟೀಸ್ ಇದೆ, ಚೆನ್ನಾಗಿರೋದು ತೊಗೊಂಡಿದ್ದೀನಿ ಆ್ಯಂಡ್ ಯೂಸ್ ಆಗುತ್ತೆ. ಇದೊಂದು ಸ್ವಲ್ಪ ಸಾರ್ಟ್ ಆಯಿತು. ಇನ್ನು ಪೂಜಾ ಐಟಮ್ಸ್ ಎಲ್ಲ ಇದೆ, ಅದನ್ನು ಸಾರ್ಟ್ ಮಾಡ್ಕೋಬೇಕು. ಅಂದರೆ ಸರಿ, ಅಂದರೆ ಒಂದು ಸೀರೆ ಉಡಿಸಿ ಕೂರ್ಸೋಣ, ಅದಾದಮೇಲೆ ಇನ್ನೊಂದು ಕಳಸ ಎಲ್ಲ ಇಟ್ಟು ಅದಕ್ಕೆ ಪೂಜೆ ಮಾಡೋಣ ಅಂತ ಅಂದ್ಕೊತಿದ್ದೀವಿ. ನೋಡುವ ಗೈಸ್. ಇವಾಗ ನಾವು ಬೆಳ್ಳಿ ಅಂಗಡಿಗೆ ಹೋಗಿ ತಗೊಬಂದ್ವಿ ಆಯಿತಾ.
ಅದನ್ನು ತೋರಿಸಿಲ್ಲ, ಯಾಕಂದರೆ ನಾನು ಅವತ್ತಿನ ದಿನ ತೋರಿಸ್ತೀನಿ. ಇವಾಗ ಹಾಂ ಅದು ಬೇಕು, ಕಾಫಿ ಲೋಟ. ಅದು ಬೇರೆ ಥರ ಇತ್ತು, ಅದು ಬಾಕ್ಸಲ್ಲಿ ಕೊಡಿ, ಅವಾಗ ಕೊಟ್ಟರೆ ಅದು ಅದೇ ಮ್ಯಾಟ್ ಫಿನಿಶಿಂಗೇ ಕೊಡಿ, ಅದೇ ಬೇಕಾಗಿರೋದು. ಬಿತ್ತು 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 ಟೋಪಿ ಹಾಕೊಂಡು ತಿರ್ಗಾಡ್ತಿದ್ಯಾ? ನನಗೆ ಕೂದಲು ಸೆಟ್ ಆಗಿಲ್ಲ, ಆಯಿಲಿ ಟೈಪ್ ಕಾಣ್ತಿದೆ, ಅದಕ್ಕೋಸ್ಕರ ಇದು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದು ಮ್ಯಾಟ್ ಫಿನಿಶಿಂಗಾ? ಮ್ಯಾಟ್ ಫಿನಿಶಿಂಗ್ ಬೇಕಾ, ಪಾಲಿಶಿಂಗ್ ಬೇಕಾ ನಿಮಗೆ? ಇದೇ ಇರಲಿ, ಮ್ಯಾಟ್ ಫಿನಿಶೇ ಬೇಕು. ಅವಾಗಲೇ ಅವ್ರು ಹೇಳಿದ್ರು ಇದೆ. ಇದೆ 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 ಬರೀ ಕಪ್ ಸಾಕಾ? ಕಪ್ಪು ಬೇಡ, ಎರಡು ಬೇಕು, ಎರಡು ಬೇಕು. ಇದು ಇರಲಿಲ್ಲಲ್ಲ ಅದಕ್ಕೆ. ಇಷ್ಟಕ್ಕೆ 3,000 ರೂಪಾಯಿನಾ? ಒಂದೊಂದಕ್ಕೆ ಎಷ್ಟು? ಅಲ್ಲ 350 ರೂಪಾಯಿ ಅಂತ ಹೇಳ್ತಿದ್ದೀನಿ, ಅಲ್ಲಿ ಬಂದಿದ್ದಾಳೆ ಇಲ್ಲ ಕಣೆ ಅವಾಗಲೇ 400 ರೂಪಾಯಿ ಹೇಳಿದ್ದು ಅಂತ. ದೊಡ್ಡಿ ಮೋಸ ಮಾಡಿ, ಮೋಸ ಅಲ್ಲ, ಅದು ಸ್ವಲ್ಪ ಕಡಿಮೆ ಮಾಡಿ ಅಂತ ಕೇಳೋದು. ಪ್ಲಸ್ ಇವಳು ನನ್ನ ಜೊತೆ ಬರ್ತಾ ಇದ್ದಾಳಲ್ಲ ಗೈಸ್, ಅವಳು ಭೂಮಿಕಾ ಅಲ್ಲ, ಅವಳು ತಂಗಿ. ಲೈಕ್ ಇವರು ಟ್ವಿನ್ಸ್ ಅವರು. ಇವತ್ತೇ ರಿವೀಲ್ ಆಗಿದ್ದು. ಗೊತ್ತಾ, ನೀವು ಭೂಮಿಕನ್ ತಂಗಿ ಅಲ್ವಾ? ತಂಗಿ ಯಾವಾಗ ನೋಡಿದ್ರು ಅಂತಾನೆ ಗೊತ್ತಿಲ್ಲ. ಎಲ್ಲರೂ ಭೂಮಿಕನ್ ತಂಗಿ, ನನ್ನ ತಂಗಿ ಯಾರು ಇಲ್ಲ ಗೈಸ್. ಆ್ಯಕ್ಚುಲಿ ಇವಳು ಟ್ವಿನ್ಸ್ ಗೈಸ್, ಯಾರಿಗೂ ರಿವೀಲ್ ಮಾಡಿರಲಿಲ್ಲ, ಇವತ್ತು ಹೇಳ್ತಾ ಇದ್ದೀವಿ. ಸೊ ಐಡೆಂಟಿಕಲ್ ಟ್ವಿನ್ಸ್ ಇವರು. ಹೌದು, ನಂಗೆ ಇನ್ನೊಬ್ಳು ತಂಗಿ ಇದ್ದಾಳೆ, ಹಾಂ, ಅವಳ ಹೆಸರು ಭೂಮಿಕಾ ಅಂತ, ಸೇಮ್ ನನ್ನ ಥರನೇ ಇದ್ದಾಳೆ. ನೀವೆಲ್ಲ ನೋಡಿದ್ರೆ ನಾನಲ್ಲ, ಅದು ನನ್ನ ತಂಗಿ. ವಿಡಿಯೋದಲ್ಲಿ ಮಾತ್ರ ಬರ್ತಾಳಲ್ಲ, ಅವಳು ಮಾತ್ರ ರಿಯಲ್ ಭೂಮಿಕಾ. ಆಚೆ ಕಡೆ ಬರೋವಳೆಲ್ಲ ಭೂಮಿಕಾ ತಂಗಿ. ಆಯ್ತು, ಅಪ್ಡೇಟ್. ನನಗೆ ಏನೂ ಕೊಡಿಸಿಲ್ಲ, 3 ಗಂಟೆ ಆಯಿತು, ಸುಮ್ಮನೆ ಕರ್ಕೊಂಬಂದಿದ್ದಾಳೆ. ಸೊ ನಾನು ಬರಲ್ಲ ಎಲ್ಗೋದು. ಎಲ್ಲ ಕೆಲಸ ಆಯಿತು, ಬರಬೇಡ. ನೋಡಿ ಗೈಸ್, ಇಷ್ಟೇ ಇಷ್ಟೇ ಜೀವನ, ಇಷ್ಟೇ ಪ್ರಪಂಚ. ಗೈಸ್ ಬಾಯ್, ಆಮೇಲೆ ಮಾಸಿರ್ತೀನಿ. ಅಜ್ಜಿ ತುಪ್ಪ ಕೊಟ್ಟು ಕಳ್ಸಿಲ್ವಾ ತಿನ್ನೋಕ್ಕೆ? ಅಜ್ಜಿ ಕೊಟ್ಟು ಕಳಿಸಿದ್ದಾರೆ. ಇದು ಸಪ್ರೇಟ್ ಪೂಜೆಗೆ, ಅದು ಯೂಸ್ ಮಾಡೋಂಗಿಲ್ಲ ಅಡುಗೆದು ಸದ್ಯಕ್ಕೆ. ಇವಾಗ ಎಲ್ಲೂ ತಾಂಬರಲ್ಲ. ಕಾಫ್ ಅಲ್ಲ ಕಣೆ, ಅಷ್ಟು ನೀಟಾಗಿ ಹೇಳಿದ್ದಾರೆ ಬಿಸ್ಕಾಫ್ ತಿನ್ನಬಾರ್ದು, ಅದಕ್ಕೆ ಏನೇನೋ ಹಾಕಿ ಮಾಡಿರ್ತಾರೆ ಅಂತ ತಗೊಂಡಿದ್ದೀರಿ. ಬಿಡು ಬೇಡ, ಇಡು. ಆಲ್ ಗುಡ್. ಹೌ ಆರ್ ಯು? ಐ ಆಮ್ ಗುಡ್. ನೀವು? ರಾಜಮುಡಿ ಚೆನ್ನಾಗಿದೆ, ಆಲ್ ಫೈನ್. ಹಾಯ್ ಅಂಕಲ್. ನೀಟಾಗಿ ಎತ್ಕೊಂಡು ಹೋಗು. ನನಗೆ ಹೆಂಗೆ ಬರುತ್ತೋ ಹಂಗೆ ಎತ್ಕೊಂಡು ಹೋಗ್ತೀನಪ್ಪ. ಎಲ್ಲಿ ಥರ ಎಲ್ಲ ಮಾಡಬಾರ್ದು ಗೈಸ್. ಒಂದು ಕಡೆ ಏನು ಗಾಡಿ ನಿಲ್ಲಿಸ್ಬಿಟ್ಟು ಇದೇ ಹಣೆ ಬರ ನಮಗೆ, ಯಾಕಂದರೆ ಇಲ್ಲೆಲ್ಲೂ ಪಾರ್ಕಿಂಗ್ ಸಿಗಲ್ಲ ಗೈಸ್. ಎಷ್ಟು ಬ್ಯುಸಿಯಾಗಿ ಹೋಗ್ಬಿಟ್ಟಿದೆ ಗೊತ್ತಾ ನಮ್ಮ ಚಿಕ್ಕಮಂಗ್ಳೂರು. ಫುಲ್ ಟೂರಿಸ್ಟ್ ಪ್ಲೇಸ್ ಆಗಿಬಿಟ್ಟಿದೆ, ಎಲ್ಲಿ ನೋಡಿದ್ರು ಕಾರು, ಅದಕ್ಕೆ ಸ್ಪೇಸೇ ಇಲ್ಲ. ಎಲ್ಲಿ ಹೋಗಿದ್ದಮ್ಮ? ಒಂದು ಊಟ ಕೊಡ್ಸೋಕ್ಕಾಗಲ್ಲ ಕರ್ಸ್ಬಿಟ್ಟು, ಅದಕ್ಕೆ ನಾನು ಬಾಳೆಹಣ್ಣು ತೊಗೊಂಬರಕ್ಕೆ ಹೋಗಿದ್ದೆ. ಹಿಡ್ಕೊ, ಕೊಡು ಕೀನ. ಕರ್ಕೊಂಡು ಬಂದಮೇಲೆ ಊಟ ಕಳಿಸ್ಬೇಕಾಯ್ತಾ? ಊಟ ಕೊಡಿಸ್ಬೇಕು. ಸುಮ್ಮನೆ ಬಂದಿಲ್ಲ ನಾನಿಲ್ಲಿ. ಎಲ್ಲಿ ಕೊಡಿಸ್ತೀಯ ಊಟ? ಊಟಕ್ಕೋಸ್ಕರ ಬಂದಿದ್ಯಾ ಚೇತು? ಆ ಥರ ಹೇಳಲೇಬೇಡ. ಊಟಕ್ಕೋಸ್ಕರ ಬಂದಿದ್ಯಾ ಹೇಳಿ, ಇವಾಗಲೇ ಹೋಗ್ತೀನಿ, ಕರ್ಕೊಂಡು ಹೋಗ್ತೀನಿ. ಎಲ್ಲಿಗೆ ಬೇಕು? ಯಾವ ಹೋಟೆಲಿಗೆ ಬೇಕು? ಟ್ರಿಫಿಕ್ ಬೇಕಾ, ಜಾವಾ ಬೇಕಾ, ಸೆರಾಯ್ ಬೇಕಾ? ನಾನು ಆ ಥರ ಡಿಮ್ಯಾಂಡಿಂಗ್ ಎಲ್ಲ ಇಲ್ಲ, ರೋಡ್ ಸೈಡಲ್ಲಿ ಕೊಡ್ಸಿದ್ರು ತಿಂತೀನಿ. ಸರಿ, ಆದರೆ ನೀನು ಅದು ಕೊಡ್ಸೋ ನಿನಗೆ ಇದ್ದಿಲ್ವಲ್ಲ. ಟೈಮ್ ಎಲ್ಲ ಆಯ್ತು ನೋಡು, ಒಂದೇ ಜಾಗದಲ್ಲಿ ಕಾರ್ ನಿಲ್ಸಿ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಹೋಗಿರೋದಲ್ವಾ. ನಾನು ಊಟ ಮಾತುದ್ದ ಆಯ್ತು, ಕೆಲಸ ಕಮ್ಮಿ ಆಯ್ತು. ಏನೋ ಮಾತುದ್ದ ಕೆಲಸ ಕಮ್ಮಿ. ತೆಗಿ ಇವಾಗ, ಹೋಗೋಣ ಅಷ್ಟು ಇಲ್ಲಿಂದ. ಸುಸ್ತಾಗ್ತಿದೆ, ಏನಾರ ತಿನ್ಕೊಳ್ಳೋಣ. ನಾವು ಒಂದು ನೀರು ಬಾಟ್ಲು ಸಹ ತಂದಿಲ್ಲ ಗೈಸ್. ಎಷ್ಟು ಸುಸ್ತಾಗಿದೆ ಗೊತ್ತಾ? ತರಬೇಕಿತ್ತು ನಾವು ಒಂದು ನೀರು ಬಾಟಲ್ ಆದರೂ, ಏನಾದ್ರು ಕುಡಿಯೋಣ. ಬಾಯೆಲ್ಲ ಡ್ರೈ ಆಗ್ತಾಯಿದೆ, ಸುಸ್ತಾಗ್ತಾಯಿದೆ. ಯಪ್ಪ, ಈ ಬಿಸಿಲಲ್ಲಿ ನಿಜವಾಗ್ಲೂ ಆಗಲ್ಲ. ಈ ಮಳೆಗಾಲ ಬೇರೆ, ಬಿಸಿಲು ಬಂದಿದೆ, ಏನು ಮಾಡೋಣ ಈ ಒಂದು ಇದಕ್ಕೆ. ಆಲ್ಮೋಸ್ಟ್ ಆಲ್ ಮುಗ್ದಿದೆ, ಇನ್ನು ತುಂಬ ಇದೆ ಬಾಕಿ. ಇವತ್ತಿಗೆ ಸಾಕು. ಇವತ್ತಿಗೆ ಆ್ಯಕ್ಚುಲಿ ಎಷ್ಟು ಖರ್ಚಾಯಿತು ಗೊತ್ತಾ? ಟೋಟಲಾಗಿ 28-30 ಸಾವಿರ ಆಗಿದೆ ಅರೌಂಡ್. ಒಂದು ಹಬ್ಬ ಮಾಡೋಕ್ಕೆ ಮಿನಿಮಮ್ ಒಂದು 50,000 ರೂಪಾಯಿ ಬೇಕೇ ಬೇಕು ಅನಿಸುತ್ತೆ. ಇನ್ನು ಹೂ ತಂದಿಲ್ಲ, ಫ್ರೂಟ್ಸು ಅದು ಇದು ತುಂಬ ಇದೆ. ಅರೌಂಡ್ 50-60 ಆಗುತ್ತೆ. ನಾನು ಬಜೆಟ್ ಇಟ್ಕೊಂಡಿರೋದೆ ಅಷ್ಟು. ಸೊ ಯಾ ಅವಳು ಅಲ್ಲೇ ನೋಡ್ತಾ ಇದ್ದಾಳೆ. ಒಂದಿನಕ್ಕೆ ಎಷ್ಟು ಖರ್ಚಾಯ್ತಲ್ಲ ಗೈಸ್. ಚಿಂತೆ ಮಾಡಬಾರ್ದು.
ಆಮೇಲೆ ನಮ್ಮ ಮನೆ ನೆಲ್ಲಿ ಹಾಳಾಗಿದೆ ಆಯಿತಾ. ಇವಾಗ ಇಷ್ಟೆಲ್ಲ ತೊಗೊಬಂದು ನಾನು ನೆಲ್ಲಿ ತೊಗೊಬಂದಿಲ್ಲ ಅಂದರೆ ನಮ್ಮಪ್ಪ ನನ್ನ ಓಡ್ಸಾಡ್ಕೊಂಡು ಹೊಡಿಯುತ್ತೆ. ನಿನಗೆ ಬೇರೆದೆಲ್ಲ ತೊಗೊಂಬರೋಕ್ಕಾಗುತ್ತೆ, ನಿಂಗೆ ನೆಲ್ಲಿ ತೊಗೊಂಬರೋಕ್ಕಾಗಲ್ವಾ ಅಂತ. ನಮ್ಮ ಮನೆ ಅಂದರೆ ನನ್ನ ರೂಮಿಂದು ಲೀಕ್ ಆಗ್ತಾಯಿದೆ. ಐ ಥಿಂಕ್ 1 ಮಂತ್ ಆಯಿತು. ಸೊ ಇವಾಗ ಇಷ್ಟೊಂದು ಸಾಮಾನು ತಗೊಂಡು ಹೋದರೆ ನಿಜವಾಗ್ಲೂ ಬೈಸ್ಕೊತೀನಿ. ಅದಕ್ಕೋಸ್ಕರ ಇವಾಗ ನೆಲ್ಲಿ ಶಾಪಿಗೆ ಹೋಗಿ ಜಾಗ್ವರ್ ನೆಲ್ಲಿ ತೊಗೊಂಬರ್ಬೇಕು. ಮನೆ ಕಟ್ಸಿ ಎಷ್ಟು ವರ್ಷ ಆಯಿತು? ಒಂದು 3 ವರ್ಷ ಆಗಿದೆ. 3 ವರ್ಷ ಆದಮೇಲೆ ಈ ಥರ ಸಮಸ್ಯೆ ಬರ್ತಾ ಇದೆ. ಏನೂ ಮಾಡೋಕ್ಕಾಗಲ್ಲ. ಮನೆ ಅಂದಮೇಲೆ ತೂತುಗಳೇ ಇರ್ತವೆ, ಮುಚ್ಕೊಂಡು ಹೋಗ್ಬೇಕು. ಗೈಸ್, ಮನೆಗೆ ಬಂದ ತಕ್ಷಣ ಮಲ್ಕೊಂಡೆ. ಫುಲ್ಲು ಶೀತ ಆಗಿ ಜ್ವರ ಬಂದಿದೆ. ನಾನು ಹೇಳಿದೆ ಬೆಳಿಗ್ಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಫುಲ್ಲು ಜ್ವರ ಬಂದಿದೆ. ಆ್ಯಂಡ್ ಚೇತು ಅವಾಗಲೇ ನನ್ನ ತಮ್ಮ ಮತ್ತು ಚೇತು ಸ್ಕ್ರೀನ್ ತರಕ್ಕೆ ಹೋಗಿದ್ದಾರೆ. ವಾಶಿಗೆ ಕೊಟ್ಟಿದ್ವಲ್ಲ, ಇನ್ನೂ ತಂದಿರಲಿಲ್ಲ. ಆ್ಯಂಡ್ ಇವತ್ತು ಟೋಟಲ್ಲಾಗಿ ಎಷ್ಟು ಖರ್ಚಾಗಿದೆ ಗೊತ್ತಾ? ನಾನು 30 ಅಂತ ಹೇಳಿದ್ನಲ್ಲ, ಸೊ 30 ಅಲ್ಲ ಗೈಸ್, 38,000 ಖರ್ಚಾಗಿರೋದು ಇವತ್ತು. ಅಂದರೆ ರಿಟರ್ನ್ ಗಿಫ್ಟ್ ಎಲ್ಲ ಬೆಳ್ಳಿ ಐಟಮ್ಸ್ ನಾವು ಪರ್ಚೇಸ್ ಮಾಡಿರೋದು. ಅದ್ಯಾವುದೂ ನಾವು ವೀಡಿಯೋ ಮಾಡಿಲ್ಲ, ಏನು ಬೆಳ್ಳಿ ತೊಗೊಂಡಿದ್ದೀವಿ ಅದೆಲ್ಲ. ಆ್ಯಂಡ್ ರಿಟರ್ನ್ ಗಿಫ್ಟೇ ಜಾಸ್ತಿ ಬಿಟ್ಟು. ಆಮೇಲೆ ಒಂದು ವಿಗ್ರಹ ತೊಗೊಂಡ್ವಿ, ಲಕ್ಷ್ಮೀ ವಿಗ್ರಹ ಬೇಕಾಗಿತ್ತು. ಅದು ಬೆಳ್ಳಿದೆಲ್ಲ, ಲೈಕ್ ಐ ಡೋಂಟ್ ನೋ ಅದಕ್ಕೇನಂತ ಕರೀತಾರೆ ಅಂತ, ನಾನು ಆಮೇಲೆ ತೋರಿಸ್ತೀನಿ. ಆ್ಯಂಡ್ ಇವಾಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ. ಹಿಂಗೆ ಮಲ್ಕೊಂಡಿದ್ರೆ ಫುಲ್ ಮಲಗಿಸ್ಬಿಡುತ್ತೆ ಅಂತ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನು 3 ಡೇಸ್ ಇದೆ ಗೈಸ್. ಏನಾದರೂ ಹಿಂಗೆ ಮಲ್ಕೊಂಡ್ರೆ ಮುಗೀತು ನನ್ನ ಕತೆ. ಯಾಕಂದರೆ ಮನೇಲಿ ಎಲ್ಲರೂ, ಅಂದರೆ ಅಮ್ಮಂಗೂ ಬ್ಯಾಕ್ ಪೇಯ್ನ್ ಇದೆ, ಅಜ್ಜಿಗೂ ಅಷ್ಟೇ ಹುಷಾರಿಲ್ಲ. ಸೊ ಅಷ್ಟು ಓಡಾಡೋಕ್ಕಾಗಲ್ಲ, ನಾನೇ ಓಡಾಡಬೇಕು. ಚೇತು ಪಾಪ ಓಡಾಡ್ತಾಳೆ, ಬಟ್ ಆದರೂ ನಮ್ಮನೆ ಕೆಲಸ ನಾವು ಮಾಡಿದ್ರೇ ಒಂಥರ ಖುಷಿ ಸಿಗುತ್ತೆ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಅವಾಗಿರುತ್ತೆ. ಕೆಲಸ ಆಯಿತಾ? ಹೋಗ್ಬಿಟ್ಟು ಬಂದಲ್ಲ, ಸ್ಕ್ರೀನ್ ತಂದಿಲ್ಲ ಅಲ್ಲ? ಏನಕ್ಕೆ? ಯಾಕೆ ಅಂದರೆ ಸ್ಕ್ರೀನ್ ಅಂಗಡಿ ಬಾಗ್ಲಾಕಿತ್ತು. ಇವತ್ತು ಆಗಲಿಲ್ಲ ಕೈ ಸ್ಕ್ರೀನ್ ತರಕ್ಕೆ. ಏನು ಮಾತಾಡಬೇಕು? ಮೈ ಕೊಟ್ಟು ಕೂರಿಸಿದ್ಯಾ? ಏನಿಲ್ಲ, ಇವತ್ತು ಓದ್ ಕಾಮೆಂಟಿಗೆ ರಿಪ್ಲೈ ಮಾಡೋಣ ಅಂತ. ದೂರ ಹೋಗ್ತೀನಿ ಕಣೇಲಿ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಆ ವಿಡಿಯೋಗೆ ನಾನು ಕಾಮೆಂಟ್ ನೋಡ್ತಾ ಇದ್ದೀನಿ. ಆ್ಯಂಡ್ ಪ್ಲಸ್ ಕಲೆಕ್ಷನ್ ವಿಡಿಯೋದು ಸ್ವಲ್ಪ ತಗೊತೀನಿ. ರಮ್ಯಾ ಶೆಟ್ಟಿ, ಮದುವೆ ಯಾವಾಗ? ಈ ಇಯರಾ ನೆಕ್ಸ್ಟ್ ಇಯರಾ? ಪ್ಲೀಸ್ ಹೇಳಿ, ಐ ಆಮ್ ಬಿಗ್ ಫ್ಯಾನ್ ಟಿಕ್ಟಾಕಿಂದ ಅಂತ ಒಬ್ಬರು ಕಾಮೆಂಟ್ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ನೆಕ್ಸ್ಟ್ ವರ್ಷ ಅಂತ ಅನಿಸುತ್ತೆ, ಗೊತ್ತಿಲ್ಲ ಯಾವಾಗ. ಗಂಡು ಸಿಕ್ಕಾಗ, ಆಬ್ವಿಯಸ್ಲಿ ಗಂಡು ಸಿಕ್ಕಾಗ. ಬಟ್ ಸಿಕ್ಕಿದ್ಯಾ ಈ ಥರ ಹೇಳ್ಬಿಟ್ಟಲ್ಲ? ಹಾಂ ಓಕೆ. ಅಂದರೆ ಎಲ್ಲ ಕೂಡಿ ಬರಬೇಕಲ್ಲ ಗೈಸ್. ಏನಾದರೂ ಒಂದು ಫಂಕ್ಷನ್ನು ಏನೋ ಒಂದು ಮಾಡಬೇಕು ಅಂದರೆ ಎಲ್ಲದೂ ಕೂಡಿ ಬರಬೇಕು, ಆವಾಗಲೇ ಶುಭ ಕಾರ್ಯ ಆಗೋದು. ಸೊ ಐ ಡೋಂಟ್ ನೋ, ನಾನು ನೆಕ್ಸ್ಟ್ ವರ್ಷ ಅಂತ ಹೇಳಿ ಮತ್ತು ಈ ವರ್ಷವೂ ಆಗ್ಬೋದು. ಸೊ ಗೊತ್ತಿಲ್ಲ, ಅಲ್ಲ ಗೊತ್ತಿಲ್ಲ, ಕ್ಲಾರಿಟಿ ಕೊಡೋದು ಬೇಡ. ಕ್ಲಾರಿಟಿ ಕೊಟ್ಟು ನಾನು ಯಾಕೆ ಸಿಗಾಕೊಂಡ್ಲಿ ಅಂತ ಹೇಳಿದಷ್ಟೇ. ಎಷ್ಟು ಪಾಕಡ ಇದ್ದಾಳೆ ಇವಳು ಅಂದರೆ. ಸಚಿತ್ ಎನ್ ಅಂತ, ಚೇತು ಅಕ್ಕ ಕಾರ್ ರಿಪೇರಿ ಮಾಡಿಸಿದ್ರೆ ಅದ್ರ ಬಗ್ಗೆ ಅಪ್ಡೇಟ್ ಕೊಡಿ ನೆಕ್ಸ್ಟ್ ವೀಡಿಯೋಲ್ಲಿ ಅಂತ ಹೇಳಿದ್ದಾರೆ. ಸೊ ಅದ್ರ ಬಗ್ಗೆ ಇವಳೇ ಹೇಳ್ತಾಳೆ. ಕಾರು ಇನ್ನೂ ಕೊಟ್ಟಿಲ್ಲ ಗೈಸ್, ಅಂದರೆ ಸ್ವಲ್ಪ ಇವ್ರದ್ದು ಕೆಲಸಗಳೆಲ್ಲ ಆಗ್ತಿದೆಯಲ್ಲ, ಕಾರ್ ಕೊಟ್ಬಿಟ್ರೆ ಕೆಲಸ ಆಗಲ್ಲ ಅಂತ ಕೊಟ್ಟಿಲ್ಲ. ಸೊ ಆರ್ಡ್ರೆಲ್ಲ ಕೊಟ್ಟು ಆ ಪಾರ್ಟ್ ಎಲ್ಲ ಬಂದಿದೆ. ಅವರು ಹೇಳ್ತಿದ್ದಾರೆ ಕಾಲ್ ಮಾಡಿ ಬಿಡಿ ಅಂತ ಹೇಳಿ. ಓವರಾಗಿ ಬಜೆಟ್ ಎಷ್ಟು ಅಂತ ಹೇಳ್ಬೋದಾ? ಬಜೆಟ್ ಅವರು ಕೊಟೇಶನ್ ಕೊಟ್ಟಿರೋದು 34,000. 34,000 ಪ್ಲಸ್ ಇವಾಗ ಮತ್ತೆ ಪ್ಲಸ್ ವಿತೌಟ್ ಇದು ಏನು ಡೆಂಟ್ ತೆಗೆದು ಅದು ಸಪ್ರೇಟು, ಅದು ಗೊತ್ತಿಲ್ಲ. ಬಟ್ ಡೆಂಟ್ ತೆಗೆದು ಅದೊಂದು ಪಾರ್ಟ್ ಬಿಟ್ಟು ಮಿಕ್ಕಿ 3 ಪಾರ್ಟ್ಸು ಮತ್ತು ಪಾಲಿಶ್ ಎಲ್ಲ ಸೇರಿ ಎಷ್ಟು ಹೇಳಿದೆ? 32. ಓಕೆ, 32 ಹೇಳಿದ್ದಾರೆ. ಅದು ಡೆಂಟು ಸೇರಿಸಿ ಸ್ವಲ್ಪ ಜಾಸ್ತಿ ಆಗ್ಬೋದು, ಹಬ್ಬ ಮುಗೀಲಿ ಅಂತ ಸುಮ್ಮನೆ. ಅರೌಂಡ್ 40 ಅಂತ ಇಟ್ಕೊಳ್ಳೋಣ. ಸೊ ನೋಡಿ, ಒಂದೇ ಒಂದು ಚಿಕ್ಕ ತಪ್ಪಿಗೆ 40,000 ರೂಪಾಯಿ ಕೊಡಬೇಕು. ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ನಾವು ಪ್ರೀತಿ ಮಾಡೋ ಕಾರು ಚೂರು ಏಟ ಆದರೆ ನೋವಾಗುತ್ತೆ. ಅದರಲ್ಲೂ
ಚೇತನಂಗೆ ಇನ್ನೂ ನೋವಾಗುತ್ತೆ. ಬ್ಯಾಡ್ ಲಕ್, ಇಟ್ಸ್ ಓಕೆ. ಇವಾಗ ನೆಕ್ಸ್ಟ್ ಸೀರಿಯಲ್ ನೋಡೋಣ. ಕಾವ್ಯ ಗೌಡ, ಮಾಡಿ ಅದೇ ಕಾವ್ಯ ಗೌಡ ಮೆಸೇಜ್ ಮಾಡಿದ್ದಾರೆ, ವೈ ನೋ ಬ್ಲಾಗ್ ಫ್ರಮ್ 2 days ಅಂತ ಅಂದಿದ್ದಾರೆ. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಪ್ಲಸ್ ಇವರಿಗೆ ಮನೆ ಮಂದಿಗೆಲ್ಲ ಹುಷಾರಿಲ್ಲ, ಹಾಗಾಗಿ ಸೊ ಆ ಒಂದು ಹಾಸ್ಪಿಟಲ್ ಓಡಾಟ ಅದು ಇದು ಆಗಿರೋದ್ರಿಂದ ಮಾಡೋಕ್ಕಾಗಿಲ್ಲ ಗೈಸ್. ಆ್ಯಂಡ್ ಎಲ್ಲರೂ ಓಕೆ ಸೀರೆ ಬಗ್ಗೆನೇ ಹೇಳಿದ್ದಾರೆ, ಲೈಕ್ ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ, ರೆಡ್ ಅಂತ. ಸೊ ಮೋಸ್ಟ್ ಆಫ್ ಕಾಮೆಂಟ್ಸ್ ಅದೇ ಇದೆ. ಓಕೆ, ಮೀನಾಕ್ಷಿ ಅಂತ, ಮೀನಾಕ್ಷಿ MF3N, ಕಾಲೇಜ್ ಸ್ಟೂಡೆಂಟ್ಸ್ಗೆ ಫೇರ್ವೆಲ್ ಆರ್ ಗ್ರ್ಯಾಜುಯೇಷನ್ ಡೇಗೆ ಮಾಡರ್ನ್ ಸ್ಯಾರಿ ಕಲೆಕ್ಷನ್ ಮಾಡಿ ಪ್ಲೀಸ್. ಕನ್ಸಿಡರ್ ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ, ಅಂದರೆ ನೆಕ್ಸ್ಟ್ ಕಲೆಕ್ಷನ್ ವೀಡಿಯೋದಲ್ಲಿ ಇದನ್ನು ತಲೆಗಿಡ್ಕೊಂಡು ಕಾಲೇಜ್ ಸ್ಟೂಡೆಂಟ್ಸ್ ಮೇಯ್ನಾಗಿ ಅವರಿಗೆ ನಾನು ವೀಡಿಯೋ ಮಾಡ್ತೀನಿ. ಓಕೆ, ಇವತ್ತಿಗೆ ಇಷ್ಟು ಸಾಕು ಕಾಮೆಂಟ್ಸು. ಸೊ ಈ ಒಂದು ಬ್ಲಾಗಲ್ಲಿ ಏನು ಕಾಮೆಂಟ್ ಹಾಕ್ತೀರಾ ಅದು ನೆಕ್ಸ್ಟು ಎಪಿಸೋಡಲ್ಲಿ, ಅಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಹಾಕ್ತೀನಿ. ನೋಡಿ, ಇಂಟ್ರೆಸ್ಟಿಂಗ್ ಆಗಿರೋ ಕಾಮೆಂಟ್ಸ್ ಕೇಳಿ, ಏನಾದ್ರು ಕ್ವೆಶನ್ಸ್ ಕೇಳಬೇಕು ಅಂತ ಇದ್ದರೆ ಅದ್ರ ಮೂಲಕ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಊಟ ಮಾಡಿದ್ದೀನಿ. ಗಂಜಿಯನ್ನು ಮಾಡಿಕೊಟ್ಟಿದ್ದಾಳೆ ಚೇತು. ಸೊ ಮಾತ್ರೆ ತಿಂದು ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ವ್ಲಾಗ್ ಮಾಡಬೇಕು. ಬೆಳಗ್ಗೆ ಎದ್ದು ನಿಮಗೆಲ್ಲ ಸಿಗ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಲವ್ ಯು ಆಲ್, ಟೇಕ್ ಕೇರ್, ಶುಭರಾತ್ರಿ ಗೈಸ್. ಏನು ಒಳ್ಳೆ ಲೋಪರ್ ಥರ ಹಿಂಗೆ ನೋಡ್ತೀಯಲ್ಲ, ಸ್ವಲ್ಪನಾದ್ರು ರಿಯಾಕ್ಷನು ಮಾಡಲಿ ಆ ವ್ಲಾಗಲ್ಲಿ. ಒಳ್ಳೆ ಹೆಂಗಿರ್ತೀಯ ಅಂದರೆ. ಓಕೆ ಗೈಸ್, ನಿಮಗೆಲ್ಲ ನಾವು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದ ಸೀರೀಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ ಆ್ಯಂಡ್ ಹೆಲ್ದಿ ಆಗಿರಿ. ಭೂಮಿಕಂತರ ಹುಷಾರು ತಪ್ಪಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ನಾನೇ ಎಂಡ್ ಮಾಡ್ತಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಸೂಪರ್ ಜೋಶ್ ಬೇಬಿ, ಥ್ಯಾಂಕ್ ಯು. ಶುಭರಾತ್ರಿ ಗೈಸ್. ಏನು ಹೇಳಿದ್ದಾರೆ ಅದನ್ನ ಕೇಳಿ.